ನಮಸ್ಕಾರ. ನಾನು ನಾಗರತ್ನ ವಿನಾಯಕ್ ಜೋಶಿ, ಹರಿಕೀರ್ತನ ಕಲಾವಿದೆ, ಹುಬ್ಬಳ್ಳಿ. ದಿನಕ್ಕೊಂದು ಸುಭಾಷಿತ ಈ ಸತ್ಸಂಕಲ್ಪದಂತೆ ಇವತ್ತು 21ನೇ ದಿನ. 21ನೇ ಸುಭಾಷಿತ. ಅರ್ಥಗರ್ಭಿತ ವಾಕ್ಯೈಶ್ಚ ನೀತಿ ಸಂಯುಕ್ತ ಸೂಕ್ತಿಭಿಃ ಸುಭಾಷಿತಂ ತು ಲೋಕೇಸ್ಮಿನ್ ಕಸ್ಯ ಹೃದಯಂ ನ ಕರ್ಷತಿ. ಅರ್ಥಗರ್ಭಿತವಾದ ವಾಕ್ಯಗಳಿಂದ, ನೀತಿಯುಕ್ತವಾದಂತಹ ಸುಂದರವಾದ ಉಕ್ತಿಗಳಿಂದ ಕೂಡಿರುವಂತಹ ಸುಭಾಷಿತಗಳು ಈ ಜಗತ್ತಿನಲ್ಲಿ ಯಾರ ಹೃದಯವನ್ನು ತಾನೇ ಆಕರ್ಷಿಸುವುದಿಲ್ಲ. ಆದ್ದರಿಂದ ಇವತ್ತಿನ ಸುಭಾಷಿತವನ್ನು ನೋಡೋಣ. ಇವತ್ತಿನ ಸುಭಾಷಿತ ಮೂರ್ಖರ ಸ್ವಭಾವ ಏನು ಎಂಬುದನ್ನು ನಮಗೆ ಹೇಳುತ್ತದೆ. ಶಕ್ಯೋ ವಾರಯಿತು ಜಲೇನ ಹುತಭುಕ್ ಛತ್ರೇಣ ಸೂರ್ಯಾತಪು. ಶಕ್ಯೋ ವಾರಯಿತು ಜಲೇನ ಹುತಭುಕ್ ಛತ್ರೇಣ ಸೂರ್ಯಾತಪು. ನಾಗೇಂದ್ರೋ ನಿಶಿತಾಂಕುಶೇನ ಸಮದೌ ದಂಡೇನ ಗೋಗಾರ್ಧಬಹು. ವ್ಯಾಧಿರ್ಭೇಷಜ ಸಂಗ್ರಹೈಶ್ಚ ವಿವಿಧೈಃ ಮಂತ್ರೋಪದೇಶೈರ್ವಿಷಂ. ವ್ಯಾಧಿರ್ಭೇಷಜ ಸಂಗ್ರಹೈಶ್ಚ ವಿವಿಧೈರ್ಮಂತ್ರೋಪದೇಶೈರ್ ವಿಷಂ. ಸರ್ವಸ್ಯೌಷಧಮಸ್ತಿ ಶಾಸ್ತ್ರವಿಹಿತಂ ಮೂರ್ಖಸ್ಯ ನಾಸ್ತ್ಯೌಷಧಂ. ಸರ್ವಸ್ಯೌಷಧಮಸ್ತಿ ಶಾಸ್ತ್ರವಿಹಿತಂ ಮೂರ್ಖಸ್ಯ ನಾಸ್ತ್ಯೌಷಧಂ ಅಂತ ಹೇಳಿದರು. ಈ ಸುಭಾಷಿತ ಏನು ಹೇಳುತ್ತೆ ಅಂತ ಹೇಳಿದರೆ, ಜಗತ್ತಿನಲ್ಲಿ ಮೂರ್ಖನಿಗೆ ಯಾವುದೇ ರೀತಿಯ ಔಷಧ ಇಲ್ಲ. ಮೂರ್ಖನನ್ನು ಸರಿ ಮಾಡಲಿಕ್ಕೆ ಆಗುವುದಿಲ್ಲ. ಮೂರ್ಖನಿಗೆ ಜ್ಞಾನೋಪದೇಶ ಮಾಡಲಿಕ್ಕೆ ಆಗುವುದಿಲ್ಲ. ಅದನ್ನು ಯಾವ ರೀತಿಯಲ್ಲಿ ಹೇಳಿದ್ದಾರೆ ನೋಡೋಣ. ಶಕ್ಯೋ ವಾರಯಿತು ಜಲೇನ ಹುತಭುಕ್. ಬೆಂಕಿ ಬಿದ್ದರೆ ಒಂದು ಕಡೆಗೆ, ಯಾವುದೋ ಒಂದು ಫ್ಯಾಕ್ಟ್ರಿಗೋ ಒಂದು ಮನೆಗೋ ಒಂದು ಏರಿಯಾಕ್ಕೋ ಬೆಂಕಿ ಬಿದ್ದರೆ ನೀರಿನಿಂದ ಅದನ್ನು ಆರಿಸ್ಬೋದು. ನಮ್ಮ ಹತ್ರ ಸಾಧ್ಯ ಆಗಲಿಲ್ಲ ಅಂದರೆ ಫೈರ್ ಬ್ರಿಗೇಡ್ಗೆ, ಅಗ್ನಿಶಾಮಕ ದಳವನ್ನು ಕರೆಸಿ ಅದರ ಮೂಲಕ ನೀರನ್ನು ಹಾಯಿಸಿ ಬೆಂಕಿಯನ್ನು ಆರಿಸ್ಬೋದು. ಛತ್ರೇಣ ಸೂರ್ಯಾತಪು. ಅತ್ಯಂತ ಭಯಂಕರವಾದ ಬಿಸಿಲಿದೆಯಪ್ಪ, ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸ್ಥಿತಿ ಇದ್ದರೆ ಒಂದು ಛತ್ರಿ ತಗೊಂಡು ಹೋದರೆ ಸ್ವಲ್ಪ ಮಟ್ಟಿಗೆ ಆ ಸೂರ್ಯಾತಪದಲ್ಲಿ ನಾವು ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಬಿಸಿಲಿನ ಬೇಗೆಯನ್ನು, ಬಿಸಿಲಿನ ಝಳವನ್ನು ಸ್ವಲ್ಪ ಮಟ್ಟಿಗೆ ಆ ಛತ್ರಿ ಕಡಿಮೆ ಮಾಡ್ತದೆ. ಹಾಗೆ ನಾಗೇಂದ್ರೋ ನಿಶಿತಾಂಕುಶೇನ. ಅತ್ಯಂತ ಒಂದು ಮದ್ದಾನೆ ಇದೆ, ಅತ್ಯಂತ ಶಕ್ತಿಯುತವಾದದ್ದು. ಮದ ಬೇರೆ ಬಂದುಬಿಟ್ಟಿದೆ ಅದಕ್ಕೆ. ಮೊದಲೇ ಆನೆಗೆ ಶಕ್ತಿ ಜಾಸ್ತಿ, ಅದರಲ್ಲಿ ಮದ ಬೇರೆ ಬಂದುಬಿಟ್ಟಿದೆ. ಆ ಆನೆಯನ್ನು ಹೇಗೆ ನಿಯಂತ್ರಿಸಬೇಕು ಅಂತ ಕೇಳಿದರೆ, ಮಾವುತನ ಹತ್ರ ಅದನ್ನು ನಿಯಂತ್ರಣ ಮಾಡುವಂಥ ಒಂದು ಅಂಕುಶ ಇರ್ತದೆ. ಆ ಅಂಕುಶದಿಂದ ಎಷ್ಟೇ ಮದದ ಆನೆ ಆದರೂ ಕೂಡ ಮಾವುತ ಅದನ್ನು ತಲೆಯ ಮೇಲೆ ಅಂಕುಶವನ್ನು ಹಿಡಿದು ಅದನ್ನು ನಿಯಂತ್ರಣ ಮಾಡ್ತಾನೆ. ಹಾಗೆ ದಂಡೇನ ಗೋಗಾರ್ಧಬಹು. ಒಂದು ಗೂಳಿಯೋ ಇರ್ಬೋದು, ಒಂದು ಕತ್ತೆ ಇರಬಹುದು, ಇವಕ್ಕೂ ಮದ ಬಂದು ಏನಾದರೂ ಜನಗಳ ಮೇಲೆ ಹಾರ್ಲಿಕ್ಕೆ ಬಂದರೆ ಅಥವಾ ಜನಗಳಿಗೆ ತೊಂದರೆ ಕೊಡ್ಲಿಕ್ಕೆ ಬಂದರೆ ಆವಾಗ ಒಂದು ದೊಡ್ಡ ಕೋಲ್ ಹಿಡ್ಕೊಂಡು ರಪ ರಪ 4 ಬಾರಿಸಿದ್ರೆ ಸರಿ, ಅವು ಕೂಡ ಹೊರಟು ಹೋಗ್ತವೆ ಹೆದರಿ. ಆಮೇಲೆ ವ್ಯಾಧಿರ್ ಭೇಷಜ ಸಂಗ್ರಹ ಇಷ್ಟ. ಕಾಯಿಲೆ ಇದ್ದರೆ ವೈದ್ಯರಿಂದ ಔಷಧಿಯನ್ನು ಕೊಟ್ಟು ಆ ವ್ಯಾಧಿಯನ್ನು ಗುಣಪಡಿಸಬಹುದು. ವಿವಿಧೈರ್ ಮಂತ್ರೋಪದೇಶೈರ್ ವಿಷಂ. ವಿಷವನ್ನು ಮಂತ್ರಗಳಿಂದ ಗುಣಪಡಿಸುವಂತಹ ಒಂದು ಪದ್ಧತಿ ಹಿಂದೆ ಇತ್ತು. ಈಗಲೂ ಕೂಡ ಹಲವಾರು ಕಡೆ ಹಾವು ಕಚ್ಚಿದಾಗ ಕೆಲವೊಂದು ಮಂತ್ರೋಪದೇಶದಿಂದ ಆ ಹಾವಿನ ವಿಷವನ್ನು ಗುಣಪಡಿಸುವಂಥ ಪದ್ಧತಿಗಳು ನಮ್ಮಲ್ಲಿ ಇದೆ. ಅನೇಕ ವಿಧವಾದ ಔಷಧಿಗಳಿಂದಲೋ ಮಂತ್ರೋಪದೇಶಗಳಿಂದಲೋ ಹಾವಿನ ವಿಷವನ್ನು ಕೂಡ ಗುಣಪಡಿಸಬಹುದು. ಆದರೆ ಪ್ರಪಂಚದಲ್ಲಿ ಎಲ್ಲದಕ್ಕೂ ಒಂದು ಔಷಧಿ ಇದೆ, ಎಲ್ಲದಕ್ಕೊಂದು ಪರಿಹಾರ ಇದೆ. ಆದರೆ ಮೂರ್ಖಸ್ಯ ನಾಸ್ತಿ ಔಷಧಂ. ಒಬ್ಬ ಮೂರ್ಖನಾದ ಮನುಷ್ಯ ಇದ್ದಾನಲ್ಲ, ಅವನನ್ನು ಸರಿ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅವನ ಕಾಯಿಲೆ ಬಿಡಿಸ್ಲಿಕ್ಕೆ ಯಾವ ಔಷಧವೂ ಇಲ್ಲ ಅಂತ ಹೇಳಿ ಬಹಳ ಸುಂದರವಾಗಿ ಹೇಳ್ತಾರೆ. ಇಲ್ಲಿ ಮೂರ್ಖ ಅಂದರೆ ಅ ಫೂಲ್ ಈಸ್ ನಾಟ್ ಅ ಸ್ಟುಪಿಡ್ ಆರ್ ಇಗ್ನೋರೆಂಟ್. ಅ ಸ್ಟುಪಿಡ್ ಪರ್ಸನ್ ಈಸ್ ಅನ್ ಇಗ್ನೋರೆಂಟ್. ಹಿ ವಾಂಟ್ಸ್ ಟು ಲರ್ನ್, ಹಿ ಕ್ಯಾನ್ ಲರ್ನ್. ಆದರೆ ಒಬ್ಬ ಮೂರ್ಖನಿಗೂ ಒಬ್ಬ ದಡ್ಡನಿಗೂ ವ್ಯತ್ಯಾಸ ಇದೆ. ನಾವು ಇಲ್ಲಿ ದಡ್ಡನನ್ನು ಮೂರ್ಖ ಅಂತ ತಿಳ್ಕೊಳ್ಬಾರ್ದು. ಯಾಕೆಂದರೆ ಒಬ್ಬ ದಡ್ಡನಾದರೂ ಪರವಾಗಿಲ್ಲ, ಅವನಲ್ಲಿ ಜ್ಞಾನ ಪಿಪಾಸೆ ಇದ್ದರೆ, ಕಲಿಬೇಕು ಅನ್ನೋ ಆಸೆ ಇದ್ದರೆ, ನಾನು ದಡ್ಡ, ನಾನು ಬುದ್ಧಿವಂತನಾಗಬೇಕು ಎನ್ನುವಂಥ ಭಾವನೆ ಇದ್ದರೆ
ಆವಾಗ ಅವನು ಗುರುಗಳನ್ನು ಆಶ್ರಯಿಸಿ ವಿದ್ಯಾರ್ಚನೆಯನ್ನು ಜ್ಞಾನಾರ್ಚನೆಯನ್ನು ಮಾಡಬಹುದು. ಇದು ಸಾಧ್ಯ ಇದೆ. ಆದ್ದರಿಂದ ಅ ಸ್ಟುಪಿಡ್ ಕ್ಯಾನ್ ಬಿ ಎನ್ ಇಗ್ನೋರೆಂಟ್ ಬಟ್ ಕ್ಯಾನ್ ನೆವರ್ ಬಿ ಎ ಫೂಲ್. ಮೂರ್ಖ ಅಂದರೆ ಏನು? ತನಗೆ ಅಲ್ಪ ಸ್ವಲ್ಪ ತಿಳುವಳಿಕೆಯನ್ನು ಹೊಂದಿದ್ದು, ತನಗೇ ಎಲ್ಲ ಗೊತ್ತು, ತನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಎನ್ನುವಂತಹ ನಂಬಿಕೆಯನ್ನು ಹೊಂದಿದ್ದು, ಎಲ್ಲರೊಡನೆ ಜಗಳವಾಡುವಂತಹ ಬುದ್ಧಿಯನ್ನು ಹೊಂದಿರುವಂಥ ಮನುಷ್ಯನಿಗೆ ಮೂರ್ಖ ಅಂತ ಹೇಳ್ತಾರೆ. ಆ ಮೂರ್ಖನ ಲಕ್ಷಣವನ್ನು ಬಹಳ ಸುಂದರವಾಗಿ ಸಂಸ್ಕೃತದಲ್ಲಿ ಹೇಳ್ತಾರೆ. ಮೂರ್ಖಸ್ಯ ಪಂಚಚಿಹ್ನಾನಿ ಗರ್ವೋ ದುರ್ವಚನಂ ತಥಾ. ಮೂರ್ಖಸ್ಯ ಪಂಚಚಿಹ್ನಾನಿ ಗರ್ವೋ ದುರ್ವಚನಂ ತಥಾ ಕ್ರೋಧಶ್ಚ ದೃಢವಾಕ್ಯಶ್ಚ ಪರವಾಕ್ಯೇಶ್ವನಾಧರ. 5 ಚಿಹ್ನೆಗಳಂತೆ ಮೂರ್ಖಂದ್ರೆ. ಏನು? ಗರ್ವ, ನನಗೆ ಎಲ್ಲ ಗೊತ್ತು, ನನ್ನನ್ನು ಬಿಟ್ಟರೆ ಯಾರೇ ಇಲ್ಲ ಅಂತ. ದುರ್ವಚನಂ ಅಷ್ಟೇ ಅಲ್ಲ, ಗರ್ವದಿಂದ ಯಾರಾದರೂ ಬೇರೆ ಯಾರಾದರೂ ಮಾತಾಡ್ಲಿಕ್ಕೆ ಬಂದ್ರೆ ನಿಮಗೇನ್ರಿ ಗೊತ್ತು? ದುರ್ವಚನ, ಕೆಟ್ಟ ಮಾತಾಡಿ ಅವರನ್ನು ನೋಯಿಸುವಂಥದ್ದು. ಸುಮ್ಮನೆ ಕೂತ್ಕೊಳ್ರಿ, ನನ್ನ ಮುಂದೆ ನೀವು ಮಾತಾಡ್ತೀರ ಅಂತ. ಕ್ರೋಧಶ್ಚ, ತಕ್ಷಣ ಸಿಟ್ಟು. ಯಾರಾದರೂ ಅದು ಹಾಗಲ್ಲಪ್ಪ, ಹಾಗೆಲ್ಲ ಮಾಡಬಾರ್ದು, ನೀವು ಯಾರು ನನಗೆ ಹೇಳೋಕ್ಕೆ? ನಾನು ಏನು ಬೇಕಾದ್ರೂ ಮಾಡ್ತೀನಿ, ನೀವು ಯಾರು? ಕ್ರೋಧ. ದೃಢವಾದಶ್ಚ, ಎಲ್ಲದರಲ್ಲೂ ವಾದ ಮಾಡೋದು. ಯಾರಾದರೂ ಒಬ್ಬ ವ್ಯಕ್ತಿ ಏನಾದರೂ ಒಂದು ಹೇಳಿದರೆ, ಫ್ಲೈಟಲ್ಲಿ ಒಬ್ಬ ಕೂತಿದ್ನಂತೆ, ಇಸ್ರೋ ವಿಜ್ಞಾನಿ ಕೂತಿದ್ನಂತೆ, ಪಕ್ಕದಲ್ಲೊಬ್ಬ ಮೂರ್ಖ ಕೂತಿದ್ದ. ಅವನು ಕೇಳಿದ್ನಂತೆ, ನೀವೇನು ಕೆಲಸ ಮಾಡ್ತೀರಿ? ನಾವು ಇಸ್ರೋದಲ್ಲಿ ಕೆಲಸ ಮಾಡ್ತೀವಿ. ಹೌದಾ? ಹೌದು. ನೀವೇನು ಉಪಗ್ರಹ ಉಡಾವಣೆ ಕೆಲಸ ಮಾಡ್ತೀರೋ? ಹೌದು, ನಾವು ಅದನ್ನೇ ಮಾಡ್ತೀವಿ. ಹೌದಾ? ಹಾಗಾದರೆ ಗುರುತ್ವಾಕರ್ಷಣೆ ಶಕ್ತಿ ಅಂದರೆ ಏನು ಅಂತ ನಿಮ್ಗೆ ಗೊತ್ತಾ ಅಂತ ಅವ್ರನ್ನ ಕೇಳ್ತಾ ಇದ್ದಾನೆ, ಇಸ್ರೋ ವಿಜ್ಞಾನಿ ಅಂತ. ಅವ್ರು ಮಾತಾಡಲಿಲ್ಲಂತೆ. ಅದಕ್ಕೆ ಇವನು ಹೇಳಿದಂತೆ, ನನಗೆ ಗೊತ್ತು ಗುರುತ್ವಾಕರ್ಷಣ, ನೀವು ಇಸ್ರೋದಲ್ಲಿ ಇದ್ಬಿಟ್ರೆ ನಿಮಗೆಲ್ಲ ಗೊತ್ತಿದೆ, ನೀವು ತಿಳ್ಕೊಂಡಿದ್ದೀರಾ? ನನಗೆ ಗೊತ್ತು ಗುರುತ್ವಾಕರ್ಷಣೆ ಶಕ್ತಿ ಅಂದರೆ ಏನು ಅಂತ. ಒಂದು ಚೆಂಡು ಮೇಲೆ ಬಿಸಾಕಿದರೆ ಸಾಕು, ಕೆಳಗೆ ಬೀಳ್ತದೆ, ಅದೇ ಗುರುತ್ವಾಕರ್ಷಣ ಶಕ್ತಿ. ಆ್ಯಪಲ್ ಬಿತ್ತು, ನ್ಯೂಟನ್ ನೋಡ್ದ, 6ನೇ ಕ್ಲಾಸಲ್ಲಿ ಓದಿದ್ದೀನಿ, ನನಗೆ ಗೊತ್ತು ಗುರುತ್ವಾಕರ್ಷಣ ಶಕ್ತಿ ಅಂದರೆ ಏನು ಅಂತ. ಅವನು ಮಾತಾಡಲಿಲ್ಲಂತ. ಯಾಕೆಂದರೆ ಗುರುತ್ವಾಕರ್ಷಣ ಶಕ್ತಿ ಮಹತ್ವ ಏನು, ಭೂಮಿಯ ಒಂದು ಗುರುತ್ವಾಕರ್ಷಣೆ ತಪ್ಪಿಸ್ಕೊಂಡು ಹೋಗಬೇಕಾದ್ರೆ ಎಸ್ಕೇಪ್ ವೆಲಾಸಿಟಿ ಎಷ್ಟು ಬೇಕು, ಇದರ ಕ್ಯಾಲ್ಕುಲೇಷನ್ ಏನು, ಅದೆಲ್ಲ ಅವನಿಗೆ ಗೊತ್ತು. ಇವನಿಗೇನು ಗೊತ್ತು? ಇವನು 6ನೇ ಕ್ಲಾಸಲ್ಲಿ ಎಷ್ಟು ಓದಿದಾನೋ ಅಷ್ಟೇ ಇವನಿಗೆ ಗೊತ್ತು. ಆದರೆ ವಾದ ಹೀಗೆ ಮಾಡ್ತಾ ಇದ್ದಾನೆ, ಇಸ್ರೋ ವಿಜ್ಞಾನಿಗಿಂತ ಜಾಸ್ತಿ ಗೊತ್ತುಂಟು ಅಂತ. ಆವಾಗ ವಿಜ್ಞಾನಿ ಹೇಳಿದಂತೆ ಏರ್ ಹೋಸ್ಟೆಸನ್ನು ಕರೆದು, ಕ್ಯಾನ್ ಯು ಫೈಂಡ್ ಮೀ ಅನದರ್ ಸೀಟ್ ಪ್ಲೀಸ್ ಅನ್ನಂತ. ಬೇರೆ ಸೀಟ್ ಕೊಡಿ, ಇವನ ಹತ್ರ ಕೂತ್ಕೊಂಡು ಉಪಯೋಗ ಇಲ್ಲ ಅಂತ. ಆದ್ದರಿಂದ ಮೂರ್ಖರ ಹತ್ರ ವಾದ ಮಾಡೋದು ಬಹಳ ಕಷ್ಟ. ದೃಢವಾದಷ್ಟ ಪರವಾಕ್ಯೇಶ್ವನಾದರಹ. ಯಾರಾದರೂ ಬಂದು ಅವನಿಗೆ ಬುದ್ಧಿ ಮಾತುಗಳನ್ನು ಹೇಳಲಿಕ್ಕೆ ಬಂದರೆ, ನೋಡಪ್ಪ ನೀನು ಹೇಳಿದ್ದು ಸರಿಯಲ್ಲ, ಇದು ಹಾಗೆ ಮಾಡಬಾರ್ದು, ಇದರ ಅರ್ಥ ಹೀಗೆ ಅಂತ ಹೇಳಿದರೆ ಅವನ ಮಾತನ್ನು, ಓ ಇವನಿಗೇನು ಭಾಳ ಗೊತ್ತು, ಇವನಿಗೇನು ಗೊತ್ತಿಲ್ಲ, ನನ್ನ ಹತ್ರ ಏನ್ರಿ ನೀವು ಹೇಳೋದು, ನಿಮಗೇನು ಮಹಾ ಗೊತ್ತು ಅಂತ ಹೇಳಿ ಅನಾದರದಿಂದ ಅವನನ್ನು ಕಾಣೋದು. ಅವನು ಹೇಳಿದ ಮಾತುಗಳನ್ನು ಅನಾದರದಿಂದ ಅತ್ಲಾಗ ಸರಿಸ್ಬಿಡೋದು. ಈ ಎಲ್ಲ ಲಕ್ಷಣಗಳನ್ನು ಹೊಂದಿರುವಂತಹ ವ್ಯಕ್ತಿಯನ್ನು ಮೂರ್ಖ ಅಂತ ಕರೆದರು. ಆದ್ದರಿಂದ ಈ ಮೂರ್ಖನ ಸ್ವಭಾವ ಹೇಗಿರ್ತದೆ, ಮೂರ್ಖನ ಹತ್ರ ಯಾಕೆ ಮಾತಾಡಬಾರ್ದು ಅಂತ ಹೇಳಿ, ಜ್ಞಾನಲವ ದುರ್ವಿದಗ್ಧಂ ಬ್ರಹ್ಮಾಪಿ ನರಂ ನರಂಜಯತಿ. ಜ್ಞಾನಲವ ದುರ್ವಿದಗ್ಧಂ, ಏನು ಗೊತ್ತಿಲ್ಲದೆ ಇದ್ರೆ ಪರವಾಗಿಲ್ಲ, ಅಲ್ಪ ಸ್ವಲ್ಪ ಗೊತ್ತಿರ್ತದೆ ನೋಡಿ, ಅವ್ರು ಭಾರಿ ಕಷ್ಟ, ತುಂಬಿದ ಕೊಡ ತುಳುಕುವುದಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಅಲ್ಪ ಸ್ವಲ್ಪ ಗೊತ್ತಿರುವಂತಹ ಮನುಷ್ಯನನ್ನು ಬ್ರಹ್ಮಾಪಿ ತಂ ನರಂ ನರಂಜಯತಿ. ನಾವೇನು ಮೇಲ್ಗಡೆಯಿಂದ ಬ್ರಹ್ಮ ಎಳೆದು ಬಂದರೂ ಅವನನ್ನು ಸರಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಚಾಣಕ್ಯ ಹೇಳ್ತಾನೆ. ಪಂಚತಂತ್ರದಲ್ಲಿ ಒಂದು ಕಥೆ ಬರ್ತದೆ, ಮೂರ್ಖರಿಗೆ ಯಾವತ್ತು ಬುದ್ಧಿ ಹೇಳಕ್ಕೆ ಹೋಗ್ಬಾರ್ದು. ಒಂದು ಸುಂದರವಾದ ಕಾಡು, ಆ ಕಾಡಿನಲ್ಲೊಂದು ಸುಂದರವಾದ ಮರ, ಅದರಲ್ಲಿ ಒಂದು ಪಕ್ಷಿ ಒಳ್ಳೆ ಚೆನ್ನಾಗಿ ಗೂಡು ಕಟ್ಟಿಕೊಂಡು ತನ್ನ ಗಂಡನೊಂದಿಗೆ ಮಕ್ಕಳೊಂದಿಗೆ ಚೆನ್ನಾಗಿದೆ. ಮಳೆಗಾಲ ಶುರುವಾಯಿತು, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಆ ಮಳೆಯಲ್ಲೂ ಕೂಡ ಮೊದಲೇ ಪ್ರಯತ್ನ ಮಾಡಿ ಗೂಡು ಕಟ್ಟಿದ್ದರಿಂದ ಆ ಪಕ್ಷಿ ಅತ್ಯಂತ ಸುಂದರವಾಗಿ ತನ್ನ ಒಂದು ಸಂಸಾರದೊಂದಿಗೆ ಆನಂದವಾಗಿ ಆ ಗೂಡೊಳಗೆ ಕಾಲ ಕಳೀತಾ ಇದೆ. ಮಳೆಯ ಚಳಿಯಿಂದ ತನ್ನನ್ನು ತಾನು ರಕ್ಷಣೆ ಮಾಡಿಕೊಂಡಿದೆ. ಆಗ ಅಲ್ಲೊಂದು ಮಂಗ ಬಂತಂತೆ, ಕೋತಿ. ಅದು ಅತ್ಲಾಗಿತ್ಲಾಗ ಹಾರೇ ಜೀವನ ಪೂರ ಕಳೆದಿತ್ತು. ಮನೆಗಿನೇ ಏನೂ ಕಟ್ಕೊಂಡಿರಲಿಲ್ಲ. ಜೋರು ಮಳೆ ಬರ್ತಾ ಇದೆ, ಸಿಕ್ಕಾಪಟ್ಟೆ ಮಳೆ. ಆ ಮರದ ಮೇಲೆ ಎಲ್ಲಿ ಕೂತರೂ ತೋಯ್ತಾ ಇದೆ.
ಎಲ್ಲಿ ಕೂತರು ಅದರ ಮೇಲೆ ನೀರು ಬಿಡ್ತಾ ಇದೆ, ಗಡ 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 ನಡುಗ್ತಾ ಇದೆ ಥಂಡಿಗೆ. ಆವಾಗ ಈ ಹಕ್ಕಿ ಸುಮ್ಮನಿರ್ಬೇಕೋ ಬೇಡ, ಇದಕ್ಕೆ ಒಂದು ಬುದ್ಧಿ ಹೇಳೋಣ. ಪಾಪ ಮಂಗನ ಸ್ಥಿತಿ ನೋಡಿ ಬೇಜಾರಾಯ್ತಂತೆ. ಪಾಪ ಒಳ್ಳೆ ಗುಣದ ಹಕ್ಕಿ. ಅವಾಗ ಹೇಳ್ತಂತೆ, ಮಂಗಣ್ಣ ಮಂಗಣ್ಣ ನಿನಗೆ ಬುದ್ಧಿ ಇದೆಯಾ? ಅಲ್ಲ ನೀನು ಈ ಮರಕ್ಕೆ ಬಂದು ಕೂತಿದೀಯಲ್ಲ ಇಲ್ಲಿ, ಬೇಸಿಗೆಲೆಲ್ಲ ಸುಮ್ಮನೆ ಇತ್ಲಾಗಿಂದ ಅತ್ಲಾಗ ಆರು ಕಾಲ ಕಳೆದು ಅದ್ರ ಬದಲು ಒಂದು ಮನೆ ಮಾಡ್ಕೊಂಡಿದ್ದಿದ್ರೆ ನಮ್ಮ ಹಾಗೆ ನೋಡು, ನಾವೀಗ ಬೆಚ್ಚಗೆ ಎಷ್ಟು ಚೆನ್ನಾಗಿ ಗೂಡೊಳಗೆ ಕೂತಿದ್ದೇವೆ, ನೀನು ನಮ್ಮ ಹಾಗೆ ಆನಂದವಾಗಿರ್ತಿದ್ದೆ. ಅದನ್ನು ಬಿಟ್ಟು ಮನೆ ಮಾಡ್ಕೊಳ್ಳದೆ ಈಗ ಈ ಮಳೆಯಲ್ಲಿ ಗಡಗಡ ನಡುತ್ತಾ ಇದೆಯಲ್ಲ, ನೀನು ನೋಡಿದ್ರೆ ನನಗೆ ಭಾಳ ಬೇಜಾರಾಗುತ್ತೆ. ಹೋಗಲಿ ಬಿಡು, ಮುಂದಿನ ವರ್ಷನಾದ್ರೂ ಒಂದು ಮನೆ ಮಾಡ್ಕೊ ಅಂತ ಹೇಳ್ತಂತೆ. ಆವಾಗ ಮಂಗಕ್ಕೆ ಸಿಟ್ಟು ಬಂತಂತೆ, ತನ್ನನ್ನು ಅವಮಾನ ಮಾಡ್ತಾ ಇದೀಯ ಹಕ್ಕಿ ಅಂತ ಹೇಳಿ. ಸಿಟ್ಟು ಬಂದಿದ್ದೆ, ಏನು ನನಗೆ ಅವಮಾನ ಮಾಡ್ತಾ ಇದೀಯಾ? ನಾನು ಮನೆ ಮಾಡ್ಕೊಳ್ಳಿಲ್ಲ ಅಂತ ಅವಮಾನ ಮಾಡ್ತಿದೀಯಾ? ನೋಡು ನಿನ್ನ ಮನೆ ಗತಿ ಏನು ಮಾಡ್ತೀನಿ ಅಂತ ಬಂದಿದ್ದೆ ಮಂಗ. ಆ ಹಕ್ಕಿ ಗೂಡನ್ನು ಚೂರು 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 ಮಾಡಿ ಹಾಕಿಬಿಡ್ತಂತೆ. ಆವಾಗ ಹಕ್ಕಿ ಅಂದ್ಕೊಂಡಂತೆ, ಮೂರ್ಖರಿಗೆ ಬುದ್ಧಿ ಹೇಳಕ್ಕೆ ಯಾವತ್ತೂ ಹೋಗಬಾರದು. ಅವನಿಗೆ ಬುದ್ಧಿ ಹೇಳಕ್ಕೆ ಹೋಗಿದ್ದಕ್ಕೆ ನನ್ನ ಇದ್ದ ಮನೆಯೂ ನಾಶ ಆಯಿತು ಅಂತ. ಇದು ಪಂಚತಂತ್ರದಲ್ಲಿ ಬರುವಂಥ ಕಥೆ. ಆದ್ದರಿಂದ ಮೂರ್ಖರಿಗೆ ಬುದ್ಧಿ ಹೇಳಲಿಕ್ಕೆ ಯಾವತ್ತೂ ಕೂಡ ಹೋಗಬಾರ್ದು. ಅಶ್ರುತಶ್ಚ ಸಮುನ್ನದ್ದೋ ದರಿದ್ರಶ್ಚ ಮಹಾಮನಃ ಅರ್ಥಾಶ್ಚಾಕರ್ಮಣ ಪ್ರೇಪ್ಸು ಮೂಢ ಇತ್ಯುಚ್ಯತೆ ಬುಧೈಹಿ. ಏನೂ ಗೊತ್ತಿಲ್ಲದೆ ಪಂಡಿತ ಅಂತ ತಿಳ್ಕೊಳ್ಳೋದು, ತಾನು ದರಿದ್ರನಾದರೂ ಧನಾರ್ಜನೆಗೆ ಯಾವುದೇ ರೀತಿ ಪ್ರಯತ್ನ ಮಾಡುವುದಿಲ್ಲ, ದೊಡ್ಡ ದೊಡ್ಡ ಮಾತಾಡುವುದು. ಪಕ್ಕದ ಮನೆಗೆ ಹೋಗಿ, ಸ್ವಾಮಿ ಸ್ವಲ್ಪ ನಂಗೊಂದು ಅಕ್ಕಿ ಕೊಡ್ರಿ, ಇವತ್ತು ಊಟಕ್ಕೆ ಅಕ್ಕಿ ಇಲ್ಲ ಅಂತ ಕೇಳ್ತಾನೆ. ಅವನು ಹೇಳ್ತಾನೆ, ಏನಯ್ಯ ಅಕ್ಕಿ ಇಲ್ಲ ಅಂತೀಯ, ಸ್ವಲ್ಪ ದುಡಿಯೋಕ್ಕಾಗಲ್ವ ನಿಂಗೆ? ಒಂದೇನಾದ್ರು ಕೆಲಸ ಶುರು ಮಾಡಬಾರ್ದೆ? ಇಲ್ಲ ರೀ, ನರೇಂದ್ರ ಮೋದಿ ಜೊತೆಗೆ ಮೊನ್ನೆಯಿಂದ ಮಾತಾಡಿದ್ದೀನಿ ನಾನು, ಏರೋಪ್ಲೇನ್ ಫ್ಯಾಕ್ಟ್ರಿ ಶುರು ಮಾಡ್ತಾ ಇದ್ದೀನಿ ಇನ್ನೊಂದು ವಾರದಲ್ಲಿ. ನಿಮ್ಮ 1 ಕಿಲೋ ಅಕ್ಕಿ ಏನೋ 1 ಕ್ವಿಂಟಾಲ್ ಅಕ್ಕಿ ನಿಮ್ಮ ಮನೆಗೆ ಹಾಕ್ಸ್ಬಿಡ್ತೀನಿ, ಏನು ತಿಳ್ಕೊಂಡಿದ್ರು ನನ್ನ ಅಂತ. ನೋಡಿದರೆ 10th ಫೇಲ್ ಇವನು, ಏರೋಪ್ಲೇನ್ ಫ್ಯಾಕ್ಟ್ರಿ ಮಾಡ್ತಾನೆ. ಹೀಗೆ ದೊಡ್ಡ ದೊಡ್ಡ ಮಾತಾಡ್ತ ಅರ್ಥ ಚಾಕರ್ಮಣ ಪ್ರೇಕ್ಷು ಮೂಢ ಇತ್ಯುಚ್ಯತೆ ಬುಧೈಹಿ. ಆದ್ದರಿಂದ ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಕೊಚ್ಚಿಕೊಳ್ಳುವಂಥ ಬುದ್ಧಿ, ಕೈಯಲ್ಲಿ ಏನೂ ಆಗುವುದಿಲ್ಲ. ಇದನ್ನು ಕಬೀರರು ಬಹಳ ಸುಂದರವಾಗಿ ಹೇಳ್ತಾರೆ. ಗಿರಿಯೇ ಪರ್ವತ ಶಿಖರಿಸೆ ಪರಿಯೇ ಧರಣಿ ಮಜಾರ್, ಮೂರಕ ಮಿತ್ರನ ಕೀಜಿಯೇ ಬೂಡೋ ಖಾಲಿ ಧಾರ್. ನೀವು ಬೇಕಾದರೆ ಪರ್ವತದಿಂದ ಕೆಳಗೆ ಬೀಳಿ, ಆದರೆ ಮೂರ್ಖ ಮಿತ್ರನನ್ನು ಮಾತ್ರ ಮಾಡ್ಕೊಳ್ಬೇಡಿ. ಇನ್ನೊಂದು ಕಡೆ ಹೇಳ್ತಾರೆ, ಮೂರಕಕ್ಕೋ ಸಮಜಾವತೆ ಜ್ಞಾನ ಗಾಂಟಿ ಕಾ ಜಾಯ್, ಕೋಯಲ್ ಬಿ ನ ಹೋಯ್ ಉಜಾಲ ಸೌಮನ ಸಾಬುನ ಲಗಾಯ್. ಕೋಗಿಲಿಗೆ ಎಷ್ಟೇ ಅದರ ಹಾಡು ಚಂದ, ಅದರ ಬಣ್ಣ ಕಪ್ಪಲ್ವಾ? ಕೋಗಿಲಿಗೆ ಎಷ್ಟೇ ನಾವು ಸಾಬೂನು ಹಾಕಿ ತೊಳೆದ್ರೂ ಅದು ಬೆಳ್ಳಗಾಗ್ತದ? ಬೆಳ್ಳಗಾಗೋದಿಲ್ಲ. ಹಾಗೆ ಬಣ್ಣ ಅದ್ರದ್ದು. ಆದ್ದರಿಂದ ಮೂರ್ಖನಾದಂತಹ ಮನುಷ್ಯನಿಗೆ ಎಷ್ಟೇ ಜ್ಞಾನೋಪದೇಶ ಮಾಡಿದ್ರು ಜ್ಞಾನ ಗಾಂಟಿಕಾ ಜಾಯ್ ಅಂತ ಹೇಳ್ತಾರೆ. ಇದಕ್ಕೆ ಸುಂದರವಾಗಿ ಹಿಂದಿಯಲ್ಲೊಬ್ಬರು ಉದಾಹರಣೆ ಕೊಡ್ತಾರೆ. जो भी है इंसान अगर मूर्ख को उपदेश करने जाएगा तो वो सुनेगा थोड़े ही, सुनने पर भी पीछे जाके आपके बारे में मजाक उड़ाएगा, हंसेगा, इसके लिए आपसे बहस करेगा, तब आप गुरु की शांति भंगी होगी. इसके लिए कभी मूर्ख शिष्य को उपदेश नहीं देनी चाहिए. ಅಂದರೆ ಮೂರ್ಖನಾದ ಶಿಷ್ಯನಿಗೆ ಉಪದೇಶ ಕೊಡಬಾರದು, ಜ್ಞಾನ ಗಾಂಟಿಕ ಜಾಯ್ ಅಂತ ಹೇಳಿದ್ದಕ್ಕೆ ಈ ಅರ್ಥ. ಆದ್ದರಿಂದ ಜ್ಞಾನೋಪದೇಶ ಮಾಡಲು ಹೊರಟ ಗುರುವಿಗೆ ಶಾಂತಿ ಭಂಗ ಆಗಬಹುದು. ಆದ್ದರಿಂದ ಮೂರ್ಖನಿಗೆ ಉಪದೇಶ ಮಾಡುವಂಥ ಕೆಲಸ ಮಾಡಬಾರ್ದು. ಇದನ್ನು ಇಂಗ್ಲೀಷಲ್ಲಿಯೂ ಬಹಳ ಸುಂದರವಾಗಿ ಹೇಳ್ತಾರೆ. ಲೀವ್ ದ ಪ್ರೆಸೆನ್ಸ್ ಆಫ್ ಎ ಫೂಲ್ ಫಾರ್ ದೇರ್ ಯು ಡು ನಾಟ್ ಮೀಟ್ ವರ್ಡ್ಸ್ ಆಫ್ ನಾಲೆಡ್ಜ್. ಪ್ರೆಸೆನ್ಸ್ ಆಫ್ ಎ ಫೂಲ್, ಲೀವ್ ದ ಪ್ರೆಸೆನ್ಸ್ ಆಫ್ ಎ ಫೂಲ್. ಒಬ್ಬ ಮೂರ್ಖನ ಹತ್ರ ನೀವಿದ್ರೆ ಏನು ಉಪಯೋಗ ಇಲ್ಲ. ಯಾಕೆ? ಯು ವಿಲ್ ನಾಟ್ ಮೀಟ್ ವರ್ಡ್ಸ್ ಆಫ್ ನಾಲೆಡ್ಜ್. ವೆದರ್ ಯು ವಿಲ್ ಮೀಟ್ ಎನಿ ವರ್ಡ್ಸ್ ಆಫ್ ನಾಲೆಡ್ಜ್ ವಿತ್ ದಟ್ ಫೂಲ್? ನೋ, ಯು ಕ್ಯಾನ್ ನೆವರ್ ಮೀಟ್. ನಿಮಗೆ ಅವನಿಂದ ಏನಾದರೂ ಜ್ಞಾನ ಸಿಗ್ತದೆಯೋ? ಇಲ್ಲ. ಆದ್ದರಿಂದ ಅವನನ್ನು ಬಿಟ್ಟು ಬಿಡಿ ಅಂತ. ಆಮೇಲೆ ಇನ್ನೊಂದು ಕಡೆ ಬರ್ಟ್ರಾಂಡ್ ರಸೆಲ್ ಬಹಳ ಸುಂದರವಾಗಿ ಹೇಳ್ತಾನೆ, ದ ಹೋಲ್ ಪ್ರಾಬ್ಲಮ್ ವಿತ್ ವರ್ಲ್ಡ್ ಈಸ್ ದ್ಯಾಟ್ fools and fanatics are always so sure of themselves and wise people so full of doubts. What actually fools think? Fools think that we know everything. Anybody can ask anything with us. We know everything. We can explain everything.
Whereas wise people, they always have got doubts because they know we are not complete. ಅಂದರೆ ಪ್ರಪಂಚದಲ್ಲಿ ಮೂರ್ಖರ ಹತ್ರ ಹೋದರೆ ನಾವು ನಮಗೆಲ್ಲ ಗೊತ್ತಿದೆ ಅಂತ ತಿಳ್ಕೊತಾರಂತವ್ರು. ನಮ್ಮನ್ನು ಬಿಟ್ಟರೆ ಇಲ್ಲ, ನಮಗೆ ಇಲ್ಲದ ಜ್ಞಾನವೇ ಇಲ್ಲ ಅಂತ. ಆದ್ರೆ ಬುದ್ಧಿವಂತರಿಗೆ ನಮಗೇನು ಗೊತ್ತಿಲ್ಲಲ್ಲ, ಇನ್ನೂ ತಿಳ್ಕೊಳ್ಬೇಕಾದ ಎಷ್ಟಿದೆಯಲ್ಲ, ಅದಕ್ಕೇನು ಉತ್ತರ ಇರ್ಬೋದು, ಇದಕ್ಕೇನು ಉತ್ತರ ಇರ್ಬೋದು. ದ ಹೋಲಿ ಮ್ಯಾನ್ ಅಂಡ್ ದ ಸೈಕಿಯಾಟ್ರಿಸ್ಟ್ ಅಂತ ಸಾಮ್ಯುಯಲ್ ಸಾಂಡವಿಸ್ ಅನ್ನೋರು ಒಂದು ಪುಸ್ತಕ ಬರೀತಾರೆ. ಸತ್ಯಸಾಯಿಬಾಬಾರವ್ರ ಬಗ್ಗೆ ಬರೆದಂಥ ಪುಸ್ತಕ ಅದು. ಅದರಲ್ಲಿ ಅವರು ಬರೀತಾರೆ, ವೆನ್ ವಿ ಡಿಸ್ಕವರ್ ಸಮಥಿಂಗ್ ಇನ್ ಸೈನ್ಸ್ ವಿ ವಿಲ್ ಬಿ ಆ್ಯಡಿಂಗ್ ಸಮಥಿಂಗ್ ಟು ಅವರ್ ಇಗ್ನೋರೆನ್ಸ್ ಟು ಅಂತ. ವಿಜ್ಞಾನದಲ್ಲಿ ಯಾವುದೇ ಒಂದು ಆವಿಷ್ಕಾರವನ್ನು ನಾವು ಮಾಡಿದಾಗ ನಾವು ಆವಿಷ್ಕಾರವನ್ನು ಮಾತ್ರ ಮಾಡುವುದಿಲ್ಲ, ನಮ್ಮ ಅಜ್ಞಾನಕ್ಕೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡ ಹಾಗಾಯಿತು, ಇನ್ನೊಂದಿಷ್ಟು ಅಜ್ಞಾನ ಜಾಸ್ತಿ ಆದಾಗಾಯಿತು. ಯಾಕೆ ಅಂತ ಹೇಳಿದರೆ ಇದು ಗೊತ್ತಾಯಿತು, ಇನ್ನು ಮುಂದೇನು, ಇದಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ವಸ್ತು ಅದರ ಬಗ್ಗೆ ನಮಗೆ ಗೊತ್ತಿಲ್ವಲ್ಲ, ಅದನ್ನು ತಿಳಿಬೇಕಾಯ್ತಲ್ಲ. ಹೀಗೆ ಆ್ಯಡಿಂಗ್ ಸಮಥಿಂಗ್ ಟು ಅವರ್ ಇಗ್ನೋರೆನ್ಸ್ ಟು ಅಂತ. ಹೀಗೆ ಬರ್ಟ್ರಾಂಡ್ ರಸಲ್ ಭಾಳ ಸುಂದರವಾಗಿ ಹೇಳ್ತಾನೆ. ಆದ್ದರಿಂದ ಮೂರ್ಖರಿಗೆ ಯಾವತ್ತೂ ಡೌಟ್ಸೇ ಇರೋಲ್ಲ, ಬಟ್ ಬುದ್ಧಿವಂತರಿಗೆ ಯಾವಾಗಲೂ ಡೌಟ್ಸೇ ಇರುತ್ತೆ. ಯಾಕೆಂದರೆ ಅವರಿಗೆ ತಾವು ತಿಳಿದದ್ದು ಕಡಿಮೆ. ಯಾಕೆಂದರೆ ಯಾರೂ ಕೂಡ ಪ್ರಪಂಚದಲ್ಲಿ ಪರಿಪೂರ್ಣರಲ್ಲ, ನಾವೆಲ್ಲರೂ ಕೂಡ ವಿದ್ಯಾರ್ಥಿಗಳೇ. ಎಷ್ಟು ಕಲಿತರೂ ಯಾವುದೇ ಒಂದು ವಿಭಾಗವನ್ನು ಪೂರೈಸಲು ಜಗತ್ತಿನಲ್ಲಿ ಸಾಧ್ಯ ಇಲ್ಲ. ಅಂದಮೇಲೆ ಸಾವಿರಾರು ವಿಭಾಗಗಳಿರುವಂಥ ಈ ಅದ್ಭುತವಾದಂತಹ ಜಗತ್ತು ಮೇಲೆ ನೋಡೆ ಕಣ್ಣ ತಳಿಪ ನೀಲ ಪಟದಿ ವಿವಿಧ ರೂಪ ಜಾಲಗಳನ್ನು ನಿರ್ಮಿಸಿರ್ಪ ಚಿತ್ರ ಚತುರನಾರ್ ಕಾಲದಂತೆ ಮಾಸದ ವಿಚಿತ್ರವೆಸೆಪೆನಾರ್. ಸೌರಮಾನ ಪದ್ಧತಿಯಲ್ಲಿ ಬರುವಂತಹ ಒಂದು ಅರ್ತ್ ಭೂಮಿ ಇದು. ಇದಕ್ಕೆ ಒಬ್ಬ ಸೂರ್ಯ, ಎಷ್ಟು ನಕ್ಷತ್ರಗಳಿದ್ದಾವೆ, ಆ ನಕ್ಷತ್ರಗಳಿಗೆ ಎಷ್ಟು ಭೂಮಿಗಳಿದೆಯೋ, ಎಷ್ಟು ಗುರುಗ್ರಹಗಳಿದೆಯೋ, ಎಷ್ಟು ಮಂಗಳ ಗ್ರಹಗಳಿದೆಯೋ, ಎಷ್ಟು ಚಂದ್ರಗ್ರಹಗಳಿದೆಯೋ. ಹಾಗಾದರೆ ಇದನ್ನೆಲ್ಲ ಕಂಡುಹಿಡಿದಿದ್ದೇವ ನಾವು? ಎಂದೂ ಸಾಧ್ಯ ಇಲ್ಲ. ಆ ತುಟ್ಟ ತುದಿಯನ್ನು, ಚರಮ ಸ್ಥಿತಿಯನ್ನು ಮುಟ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದ್ದರಿಂದ ಪ್ರಪಂಚದಲ್ಲಿ ಪ್ರತಿಯೊಬ್ಬನು ಕೂಡ ಒಬ್ಬ ವಿದ್ಯಾರ್ಥಿಯೇ ಆಗಿರ್ತಾನೆ. ಓನ್ಲಿ fools and liars claim to know everything because the fool thinks all that he knows is everything. ಬಹಳ ಸುಂದರವಾಗಿ ಹೇಳ್ತಾರೆ. ಯಾಕೆಂದರೆ ಮೂರ್ಖರು ಏನು ತಿಳ್ಕೊತಾರೆ ಅಂತ ಹೇಳಿದರೆ, ನಾನು ಏನು ತಿಳಿದಿದ್ದೇನೆ, ಆಲ್ ದಟ್ ಐ ನೋ ಈಸ್ ಎವ್ರಿಥಿಂಗ್. ನನಗೇನು ಗೊತ್ತುಂಟು ಅದೆಲ್ಲ ಸರ್ವಸ್ವ, ಎಲ್ಲ ನನಗೆ ಗೊತ್ತುಂಟು, ಅದೇ ಜ್ಞಾನ, ಅದನ್ನು ಬಿಟ್ಟರೆ ಬೇರೆ ಇಲ್ಲ ಅಂತ ಹೇಳಿ ಇದನ್ನು ನ್ಯೋನಾ ಮಟೆಂಡೆ ಎನ್ನುವಂತಹ ಒಬ್ಬಳು ದಾರ್ಶನಿಕೆ ಹೇಳ್ತಾಳೆ. ಆದ್ದರಿಂದ ಸುಂದರವಾಗಿ ಕನ್ನಡದಲ್ಲಿ ಹೇಳಬೇಕು ಅಂದರೆ ನಮ್ಮ ಸರ್ವಜ್ಞ ಬಹಳ ಸುಂದರವಾಗಿ ಹೇಳ್ತಾನೆ. ಮೂರ್ಖಂಗೆ ಬುದ್ಧಿಯನ್ನು 100 ಕಾಲ ಪೇಳಿದರು, ಗೋರ್ಕಲ್ಲ ಮೇಲೆ ಮಳೆಗರದಂತೆ ಆ ಕಲ್ಲು ನೀರ್ಕೊಂಬುದೇನೋ ಸರ್ವಜ್ಞ. 100 ಕಾಲ ಬುದ್ಧಿ ಹೇಳಿದರೂ ಕೂಡ ಮೂರ್ಖ ಕೇಳುವುದಿಲ್ಲ. ಯಾಕೆ ಅಂತ ಹೇಳಿದರೆ ಅವನು ತಾನೇ ತಿಳ್ಕೊಂಡಿದ್ದೀನಿ ಎನ್ನುವ ಅಹಂಕಾರ. ಅದು ಗೋರ್ಕಲ್ಲ ಮೇಲೆ ನೀರು ಕರೆದಂತೆ. ಒಂದು ಕಲ್ಲಿನ ಮೇಲೆ ನೀರು ಹಾಕ್ತಾ ಇದ್ರೆ ಎಷ್ಟೇ ಕೋಟಿಗಟ್ಟಲೆ ಲೀಟ್ರ್ ಸುರಿದ್ರೂ ಕೂಡ ಆ ಕಲ್ಲೇನಾರು ನೀರು ಕುಡಿತಿದೆಯಾ? ಆ ನೀರೇನಾರು ಕಲ್ಲ ಮೇಲೆ ಹಿಂಗೆ ಹೋಗ್ತದೆಯಾ? ಆದ್ದರಿಂದ ಬಂಡ ಕಲ್ಲ ಮೇಲೆ ನೀರು ಸುರಿದಾಗೆ ಅವನಿಗೆ ಜ್ಞಾನೋಪದೇಶ ಮಾಡಿದರೆ ಯಾವ ಜ್ಞಾನವನ್ನು ಅವನು ಪಡೆಯೋದಿಲ್ಲ ಅಂತ ಹೇಳಿ ಬಹಳ ಸುಂದರವಾಗಿ ಹೇಳ್ತಾರೆ. कोयला भी होए उजला जारी बारी है जो सेत मूर्ख होए न उजला जो कालर का खेत. कोयला कभी उजला नहीं हो सकता धोने से, वैसे ही बंजर भूमि में फसल नहीं उग सकती. ऐसे ही मूर्ख इंसान को कभी हम बदल नहीं सकते. ಮೂರ್ಖನನ್ನು ನಾವು ಯಾವತ್ತೂ ಕೂಡ ಬದಲಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮೂರ್ಖನಿಂದ ದೂರ ಇರುವುದೇ ಬಹಳ ಒಳ್ಳೆಯದು ಅಂತ ಹೇಳಿ ಈ ಸುಭಾಷಿತ ನಮಗೆ ಹೇಳ್ತದೆ. ಶಕ್ಯೋ ವಾರಯಿತು ಜಲೆಯನ್ನು ಹುತ್ತಬುಕ್ ಛತ್ರಿಯನ್ನು ಸೂರ್ಯಾತಪೋ ನಾಗೇಂದ್ರೋ ನಿಶಿತಾಂಕುಶೇನ ಸಮದೋ ದಂಡೇನ ಗೋಗಾರ್ಧಭೋ ವ್ಯಾಧಿರ್ ಬೇಚದ ಸಂಗ್ರಹೈಚ್ಚ ವಿವಿಧೈರ್ ಮಂತ್ರೋಪದೇಶೈರ್ ವಿಷಂ ಸರ್ವಸ್ಯೌಷಧಮಸ್ತಿ ಶಾಸ್ತ್ರವಿಹಿತಂ ಮೂರ್ಖಸ್ಯ ನಾಸ್ತ್ಯೌಷಧಂ. ಸರ್ವಸ್ತ್ಯೌಷಧಮಸ್ತಿ ಶಾಸ್ತ್ರವಿಹಿತಂ ಮೂರ್ಖಸ್ಯ ನಾಸ್ತ್ಯೌಷಧಂ. ಬೆಂಕಿಯನ್ನು ಆರಿಸಬಹುದು, ಮದ್ದಾನೆಯನ್ನು ಅಂಕುಶದಿಂದ ನಿಯಂತ್ರಿಸಬಹುದು, ಹಾಗೆ ದಂಡದಿಂದ ಗೂಳಿಗಳನ್ನು ಕತ್ತೆಗಳನ್ನು ಕೂಡ ನಿಯಂತ್ರಿಸಬಹುದು.
ಕಾಯಿಲೆಯನ್ನು ಔಷಧಿಯಿಂದ ನಿಯಂತ್ರಿಸಬಹುದು. ವಿವಿಧ ಮಂತ್ರೋಪದೇಶಗಳಿಂದ ಔಷಧಿಗಳಿಂದ ವಿಷವನ್ನು ಕೂಡ ನಿಯಂತ್ರಿಸಬಹುದು. ವಿಷದ ತಾಪವನ್ನು ತಡೆಯಬಹುದು. ಎಲ್ಲದಕ್ಕೂ ಪ್ರಪಂಚದಲ್ಲಿ ಔಷಧಿ ಇದೆ. ಆದರೆ ಮೂರ್ಖನಿಗೆ ಮಾತ್ರ ಔಷಧಿ ಇಲ್ಲ. ಮೂರ್ಖಸ್ಯ ನಾಸ್ತಿ ಔಷಧಂ. ಇದು ಇವತ್ತಿನ ಸುಭಾಷಿತ. ಈ ಸುಂದರವಾದ ಸುಭಾಷಿತವನ್ನು ನಿಮ್ಮೆಲ್ಲರ ಮುಂದೆ ಇಡ್ತಾ ಮತ್ತೆ ನಾಳಿನ ಸುಭಾಷಿತದೊಂದಿಗೆ ಎಲ್ಲರನ್ನು ಭೇಟಿಯಾಗೋಣ. ನಮಸ್ಕಾರ.